ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕಲೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಇತ್ತಂತ ಪೂಜೆಗೆ ಹೋಗಿದ್ದೆ. ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ರುದ್ರಾಭಿಷೇಕ ಇತ್ತು. ರುದ್ರಾಭಿಷೇಕ ಮುಗಿಸ್ಕೊಂಡು ನೆಕ್ಸ್ಟು ಹೊರಗಡೆ ಬಂದು ನಮ್ಮ ಹೊಳೆ ನೋಡಿ ಮತ್ತೆ ಹನುಮಂತ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಎಲ್ ಪೂಜೆ ಇತ್ತು ನೋಡಿ. ಎಲ್ ಪೂಜೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಮತ್ತೆ ಮಳ್ಳಿ ಹೊಲಕ್ಕೆ ನಮ್ಮ ಹನುಮಂತಣ್ಣ ಗಾಡೀಲಿ ಹೊಂಟಿದ್ವಿ. ಅಷ್ಟೊತ್ತಿಗೆ ಅಲ್ಲೇ ನಮ್ಮ ಅಪ್ಪಾಜಿಯವ್ರೂ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿದ್ದರು. ಅವ್ರನ್ನ ಕಳಿಸಿ ನಾವು ಮತ್ತೆ ಮಳ್ಳಿ ಹೊಲಕ್ಕೆ ಮುಂದೆ ಹೊಂಟ್ವಿ. ಹಾಗೆ ಹೋಗ್ತಾ ನಮ್ಮೂರು ಬೋರ್ಡ್ ನೋಡಿದ್ವಿ. ಮತ್ತು ಇದು ರೈಟ್ ಸೈಡ್ ನಮ್ಮೂರು ಆಸ್ಪತ್ರೆ, ಅದು ನೋಡ್ಕೊಂಡು ಮತ್ತೆ ಮಳ್ಳಿ ಹೊಲಕ್ಕೆ ಬಂದು ಇಲ್ಲಿಂದ ದಾರಿ ನಮ್ದು ಇನ್ನೊಂದು ಆ ಸೈಡ್ ಇದೆ. ಲೆಫ್ಟ್ ಸೈಡ್ ಇನ್ನೊಂದು ಸೈಡ್ ಇರೋ ದಾರಿಯಲ್ಲಿ ಮತ್ತೆ ಹೊಲಕ್ಕೆ ಹೋಗಿ ನಡ್ಕೊತ ಹೋಗಿದ್ದೀನಿ. ಹಿಂದೆ ನೋಡಿ ಫ್ರೆಂಡ್ಸ್, ಆಕಾಶ ಎಷ್ಟು ಬ್ಲೂ ಆಗಿ ಕಾಣಿಸ್ತದೆ. ಬಂದು ತೋಟದಲ್ಲಿ ಎಂಟ್ರಿ ಆಗಿ ಮತ್ತು ಅಲ್ಲೇ ಸುತ್ತಮುತ್ತಿರೋ ಹೆಣ್ಣದೇವ್ರಿಗೆ ಮತ್ತು ಅಲ್ಲಿರೋ ದೇವರು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೊಂಟ್ವಿ. ಸೊ ಇವತ್ತು ಏನಿಲ್ಲ, ಡ್ರಿಪ್ ಪೈಪ್ ಎತ್ತೋದೇ ಕೆಲಸ. ಮೊನ್ನೆ ಹೇಳಿದ್ನಲ್ಲ, ಅದೇ ರೀತಿ ಡ್ರಿಪ್ ಪೈಪ್ ಎತ್ತೋದೇ ಕೆಲಸ ಅರ್ಧ ಆಗಿತ್ತು. ಇನ್ನೊಂದು 4 ಸಾಲಿದ್ವಲ್ಲ, ಸೊ ಆ ಸಾಲನ್ನ ಕ್ಲೀನ್ ಮಾಡೋಣ ಅಂತ ಇವತ್ತು ಮತ್ತೆ ಹೊರಗೆ ಬಂದ್ವಿ. ನಾನು ಹನುಮಂತಣ್ಣ ಹೊಲಕ್ಕೆ ಬಂದ್ವಿ. ಮತ್ತು ನಾನು ಹೊಲ ಎಲ್ಲ ಅಡ್ಡಾಡ್ಕೊತ ಬಂದೆ. ಈ ಹತ್ತಿ ಗಿಡದ ಹತ್ರ ಬಂದು, ಸೊ ಇವನೇನಪ್ಪ ಹಗ್ಲಗ್ಲ ಬರೇ ಜೇನು ಊಟ ತೋರಿಸ್ತಾನೆ ಅಂದರೆ, ನಮ್ಮ ಹನುಮಂತಣ್ಣ ಹೇಳಿದ್ರು ಏನಂತ, ಅಮಾಸೆಗೆ ಅದು ಊಟ ಬಿಡುತ್ತೆ ಅಂತ. ನಾನು ಇನ್ನೂ ಅಮಾಸೆಯಾಗಿ ಹೊಳ್ಳಿ ಉಣಿಮೆ ಬಂತಲ್ಲ, ಇನ್ನೂ ಬಿಟ್ಟಿಲ್ಲಲ್ಲ ಎದಕ್ಕೆ ಅಂತ ನೋಡೋಕ್ಕಂತ ಬಂದಿದ್ದೆ ಜೇಂಗೂಡ ಹತ್ರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಂದು ಮತ್ತೆ ತೋಟ ಎಲ್ಲ ನೋಡ್ಕೊಂಡು ಮತ್ತೆ ಮೇಲ್ಗಡೆ ಕೆಲಸ ಇತ್ತಲ್ಲ, ಮೇಲ್ಗಡೆನೇ ಹೋದ್ವಿ. ಇದು ಕೆಳಗದೆಲ್ಲ ಫ್ಲ್ಯಾಟ್ ಮುಗಿದಿತ್ತು, ಮಳೆ ಬಂತು. ಸೊ ಹಾಗಾಗಿ ಹೊಸ ಛತ್ರಿ, ಅದು ಬ್ಲೂ ಕಲರ್ದು, ಆ ಛತ್ರಿ ಇಟ್ಕೊಂಡು ಕುಂತಿದ್ದೆ. ಆಮೇಲೆ ಲಾಸ್ಟಿಗೆ ಎಲ್ಲ ಕೆಲಸ ಮುಗೀತು. ಅಲ್ಲೇ 2:30 ಆಗಿತ್ತು. ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಸೊ ಇದೆ ಹಿಂಗೆ ಮಣ್ಣಲ್ಲಿ ಮುಚ್ಚಿರೋ ಡ್ರಿಪ್ ಪೈಪ್ನ ಎತ್ತಿ ಮೇಲೆ ಹಾಕೋದು, ಆಮೇಲೆ ಕಟ್ಟಾಗಿರೋದನ್ನೆಲ್ಲ ಸರಿ ಮಾಡೋದು. ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ. ಸೊ ಇಲ್ಲಿ ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ನಾವು ಹನುಮಂತಣ್ಣವ್ರ ಹೊಲ ಬರುತ್ತೆ. ಇದು ಅರಳಿ ಮರದ ಗಿಡ. ಸೊ ಆಮೇಲೆ ಸಾಯಂಕಾಲ ಹೊಳೆಗೆ ಕಾಳು ಹಾಕೋಕ್ಕಂತ ಬಂದೆ, ಮೀನುಗಳಿಗೆ ಕಾಳು ಹಾಕ್ಸ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದೆ. ಅಪ್ಪಾಜಿಯವ್ರು ಏನಂದರು, ಮಲ್ಲಿಗೆ ಹೂವು ಅರಳಿದ್ದಾವೆ, ಸೊ ಎತ್ಕೊಂಬ ಅಂದರೆ, ಸೊ ಮಲ್ಲಿಗೆ ಹೂವು ಎತ್ಕೊಂಬರಕ್ಕೆ ಹೋದೆ. ಎತ್ಕೊಂಡು ಬಂದೆ. ಆಮೇಲೆ ಮತ್ತೆ ಸಾಯಂಕಾಲ ಆಗಿತ್ತು ಅಂತ ಹೊತ್ತು ಮುಳುಗಿತ್ತು ಅಂದು ನಮ್ಮ ಬಸ್ಸನ್ನು ಗೋದ್ಲಿ ಕಟ್ಟಕ್ಕೆ ಹೋದೆ. ಸೀದಾ ಕಟ್ಟಿ ಹೊಗೆ ಹಾಕಿ ಪರ್ದೆ ಬಿಟ್ಟು ಬಂದ್ವಿ ಅಷ್ಟೇ. ಸಿ ಯು.